ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಮಿತಿಮೀರಿಯವಾಗಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಗುಂಡಾಗಿರಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಗುಂಡಾಗಿರಿ ನಡೆಸ್ತಾ ಇದ್ದಾರೆ, ಒಂದು ಕಡೆ ಅಥಣಿಯಲ್ಲಿ ಲಕ್ಷ್ಮಣ ಸವದಿಯವರು ಗುಂಡಾಗಿರಿ ಮಾಡ್ತಾ ಇದ್ದಾರೆ. DCC ಬ್ಯಾಂಕ್ ನೌಕರರ ಒಂದು ಯೂನಿಯನ್ ಸಂಘದ ಅಧ್ಯಕ್ಷರಂತ ನಿಂಗಪ್ಪ ಕರೇನರವರನ್ನು ಮನೆಗೆ ಕರೆಸಿ ಇವತ್ತು ಲಕ್ಷ್ಮಣ ಸವದಿಯವರು ಮತ್ತು ಅವರ ಸುಪುತ್ರ ಚಿದಾನಂದ ಸವದಿಯವರು ಮತ್ತು ಅವರ ಸಹಚರರು ಕೂಡ ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರ 2-3 ದಿವಸದ ನಂತರ ಅಲ್ಲಿ FIR ಆಗ್ತದೆ. FIR ಆದರೂ ಕೂಡ ಇನ್ನೂ ಒಬ್ಬರೂ ಕೂಡ ಬಂಧನವನ್ನು ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಮಾಡಿಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆ ಆಗಿವೆ. ಏನು FIRನಲ್ಲಿ ಹೆಸರು ಉಲ್ಲೇಖ ಆಗಿದ್ದಾವ ಅಷ್ಟೂರು ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಒಳಗೆ ಅವ್ರನ್ನ ಬಂಧನವಾಗಬೇಕು ಮತ್ತು ಏನು ತಪ್ಪಿಸ್ತದಲ್ಲ ಅವ್ರ ಮ್ಯಾಗ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಿಂಗಪ್ಪ ಕರೇನರವರ ಮೇಲೆ ಒಂದು ಬ್ಲ್ಯಾಕ್ ಮೇಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಮ್ಯಾಗ ಒಂದು ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸುವಂಥ ಒಂದು ಕ್ರಮವೂ ಕೂಡ ಇಲ್ಲಿ ನಡೀತಾ ಇದೆ. ಅದನ್ನು ಕೂಡ ನಾವು ಸುಳ್ಳು ಕೇಸನ್ನು ದಾಖಲಿಸೋದ್ರ ಮುಖಾಂತರ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೊರಟಿದ್ದಾರೆ ಶಾಸಕರು. ಆ ಕ್ರಮವನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ತಕ್ಷಣ ಇವತ್ತು ಶಾಸಕರ ಸುಪುತ್ರರನ್ನು ಬಂಧನ ಮಾಡ್ಬೇಕಂತೇಳಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಇವತ್ತು ಕಾಂಗ್ರೆಸ್ ಶಾಸಕರ ಗುಂಡಾಗಿರಿ ಮಿತಿಮೀರಿ ಹೋಗಿದೆ. ಇವತ್ತು ತಮ್ಮ ಬುಲೆಟ್ನಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೊಬ್ಬನಿಗೆ ಅವರ ಕಳ್ಕೊಂಡಿದ್ದಾರೆ. ಆದ್ರೆ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡೋ ಅಂಥದ್ದು ಏನಿತ್ತು, ಕಾನೂನು ಅನ್ನೋದಿತ್ತು, ಪೊಲೀಸ್ ಸ್ಟೇಷನ್ಗಳಿದ್ದು, ಅದ್ರ ಪ್ರಕಾರ ಅವ್ರ ಕಾನೂನು ಕ್ರಮವನ್ನು ಕೈಗೊಳ್ಬೋದಿತ್ತು. ಅಲ್ಲಿ ಹೋಗಿ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಗುಂಡು ಹಾರಿಸಿ ಇದೊಂದು ಅಹಿತಕರ ಘಟನೆ ನಡಿಬಾರ್ದಿತ್ತು, ನಡೆದು ಹೋಗ್ಯದ. ಆದರೆ ಇನ್ನೂ ಆದರೂ ಕೂಡ ಅಲ್ಲಿ ಶಾಸಕರನ್ನು ಬಂಧನವಾಗಿಲ್ಲ, ಇವತ್ತು 15 ಶಾಸಕರು ಕೂಡ ಬಂಧನವಾಗಿಲ್ಲ. ತಕ್ಷಣ ಅವ್ರು ಬಂಧಿಸ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ.